ರೋಮಾಂಚಿಸುವ ಬಂಗಾರ ಶ್ರೀ ಅನ್ನಪೂರ್ಣ ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕ್ ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ಸ್ವಾಗತ. ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವೆಲ್ಲ ಸಭೆ ಸಮಾರಂಭಗಳು ಮಾಡಿ, ನಾನು ಮತ್ತು ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರು ಗುರುಜಿಯವರು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರು ಒಟ್ಟಿಗೆ ಮಾಡಿ ಇವತ್ತು ನಾಗಮೋಹನ್ ದಾಸ್ ಕಮಿಟಿ ಏನಿದೆಯಲ್ಲ ಅದು ಸಮೀಕ್ಷೆಗೆ ನಾವೆಲ್ಲರೂ ಸಹಕಾರ ಮಾಡಬೇಕು ಮತ್ತು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ, ನಾವು ಮತ್ತು ನಮ್ಮ ಸ್ವಾಮಿಗಳು. ಯಾಕೆಂತಂದರೆ ಗೂಳೆ ಹೋಗಿದ್ದಾರೆ ಭಾಳ ಜನ, ಮಹಾರಾಷ್ಟ್ರ ಇರ್ಬೋದು, ಬೆಂಗಳೂರು ಇರ್ಬೋದು, ಆಂಧ್ರ ಇರ್ಬೋದು, ಇತರೆ ಎಲ್ಲ ಕಡೆ ಹೋಗಿದ್ದಾರೆ. ಅವ್ರನ್ನೆಲ್ಲ ಕರೆತರ್ತಕ್ಕಂಥ ಕೆಲಸ ಆ ಜಿಲ್ಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ನಮ್ಮ ಮುಖಂಡರು ಮತ್ತು ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರುಗಳು ಎಲ್ಲರೂ ಸೇರಿ ಅವ್ರನ್ನ ಕರೆತಂದು, ಯಾಕಂದರೆ ಇಲ್ಲಿ ಪರಿಸ್ಥಿತಿ ಅನುಗುಣವಾಗಿ ಅಲ್ಲಿ ಆ ಕಡೆ ಹೋಗಿದ್ದಾರೆ. ಇದು ಪ್ರತಿಯೊಂದು ಸರಿ ಜಾತ್ರೆಗೆ ಗೀತ್ರೆಗೆ ಬರ್ತಾರೆ, ಇದು ಒಂದು ಜಾತ್ರೆಯನ್ನು ತಿಳ್ಕೊಂಡು ತಾವೆಲ್ಲ ಬರಬೇಕು ಅಂಥೇಳಿ ನಾವೆಲ್ಲ ಹೋಗಿ ಅರಿವನ್ನು ಮೂಡಿಸಿದ್ವಿ. ಇವತ್ತು ಸರ್ವೆ ಕಾರ್ಯಕ್ರಮ ಸಮೀಕ್ಷೆ ನಡೀತಾ ಇದೆಯಲ್ಲ, ಅದರಲ್ಲಿ BHOVI ಬೋವಿ ಅಂತಂದರೆ ಅದು ಬಿಟ್ಟರೆ ಒಡ್ಡರ್ ಅಂತ ನಾವು ಅವ್ರಿಗೆ ಹೇಳಿದ್ವಿ, ಬೋವಿ ಒಡ್ಡರು ಸೇರಿಸಿ ಅಂತ. ಬಟ್ ಅದೆಲ್ಲ ಪ್ರೋಸೆಸ್ಸು ಕಾನೂನು ರೀತಿಯಲ್ಲಿ ಆಗಿದೆ. ಅದಕ್ಕೋಸ್ಕರ ಬೋವಿ ಅಥವಾ ಒಡ್ಡರ್ ಅಂಥೇಳಿ ನಮ್ಮ ರಾಜ್ಯ ಇರ್ಬೋದು, ಜಿಲ್ಲೆ ಇರ್ಬೋದು, ತಾಲೂಕು ಇರ್ಬೋದು, ಎಲ್ಲ ನಮ್ಮ ಸಮಾಜದ ಮುಖಂಡರುಗಳಿಗೆ ಮತ್ತು ನಮ್ಮ ಸಮಾಜ ಬಾಂಧವರಿಗೆ ಮನವಿ ಮಾಡ್ಕೊತೀನಿ. ಯಾಕಂದರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ತಾವುಗಳು ಮುಂಚೂಣಿಯಲ್ಲಿ ಹೋಗಿ ಬೇಗ ಮಾಡಿಸಿ ಅಂತಕ್ಕಂಥದ್ದು ನಾವು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಎರಡನೇದಾಗಿ ಇವತ್ತು ನಿನ್ನೆ ನಾಗಮೋಹನ್ ದಾಸ್ ಕಮಿಟಿ ಮತ್ತೆ ನಾವು ಭೇಟಿ ಮಾಡಿದಾಗ ಅವ್ರಿಗೆ ಹೇಳಿದ್ವಿ. ಯಾಕಂದರೆ ಮೊನ್ನೆ 2 ದಿವಸ ಇದು ಸಾಫ್ಟ್ವೇರ್ ಪ್ರಾಬ್ಲಮ್ ಇತ್ತು. ಯಾಕಂದರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಇನ್ನೂ ಕೂಡ ಹೆಚ್ಚಾಗಬೇಕು ಅಂತ. ಅದಕ್ಕೆ ಅವರು ನೋಡ್ತೀವಿ, ಈಗ ಏನಾಗುತ್ತೆ ನೋಡಿಕೊಂಡು ನಾವು ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಏನು ಗ್ಯಾರಂಟಿ ಭರವಸೆ ಕೊಟ್ಟಿಲ್ಲ. ಅದಕ್ಕೆ ನಮ್ಮಲ್ಲಿ ತಾಲೂಕು ಅಧ್ಯಕ್ಷರು ಇರ್ಬೋದು, ಸಮಾಜದವರು ಇರ್ಬೋದು, ಎಲ್ಲರೂ ಕೂಡ ಮನವಿ ಮಾಡೋದೇನೆಂದರೆ ತಮ್ಮ ಮುಖಾಂತರವಾಗಿ BHOVI ವಿಶೇಷವಾಗಿ ನಾವು ನಮ್ಮ ರಾಜ್ಯ ಭೋವಿ ನಿಗಮದ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು ಈಗ ರಾಜ್ಯ ಭೋವಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಚಿತ್ರದುರ್ಗ ಗುರುಪೀಠದ ಗುರುಗಳ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸವನ್ನು ಕೈಗೊಂಡು ಪ್ರತಿ ಹಳ್ಳಿ ಹೋಬಳಿಯ ಮಟ್ಟದಲ್ಲಿ ಹ್ಯಾಂಡ್ಬಿಲ್ಗಳನ್ನು ಹಚ್ಚುವ ಮೂಲಕ, ಕರಪತ್ರಗಳನ್ನು ಹಂಚುವ ಮೂಲಕ ನಮ್ಮ ಸಮಾಜವನ್ನು ಯಾವ ರೀತಿಯಾಗಿ ಬರೆಸ್ಕೊಳ್ಬೇಕು ಅನ್ನೋಂಥ ಒಂದು ಸಂದೇಶವನ್ನು ಆಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ಬಸವನಗೌಡ ಮತ್ತು ಮಣಿ ಚನ್ನಬಸಪ್ಪ ಅನ್ನೋ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ, ಈಗೇನು ನಾವು ಸ್ಪೆಲ್ಲಿಂಗ್ ಎರರ್ ಆದರೆ ತೊಂದರೆ ಆಗುತ್ತೆ ಅನ್ನುವಂಥ ಮಾತನಾಡ್ತೇವೆ, ಆ ಡಿಸಿಷನಲ್ಲಿ ಸಂಪೂರ್ಣವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸ್ಪೆಲ್ಲಿಂಗ್ ಎರರಿಂದ ಯಾವುದೇ ಪರಿಶಿಷ್ಟ ಜಾತಿಗೆ ಅನ್ಯಾಯ ಆಗಬಾರ್ದು. ಕೆಲವರು ಇಂಗ್ಲೀಷನ್ನು ಬರೀಬೇಕಾದ್ರೆ, ಭೋವಿಯನ್ನು ಬರೀಬೇಕಾದ್ರೆ ಆತನ ಜ್ಞಾನಕ್ಕೆ ಅನುಗುಣವಾಗಿ BOVI ಬರೆಯುವಂಥ ಸಾಧ್ಯತೆ ಕೂಡ ಇದೆ. ಅದೊಂದೇ ಕಾರಣಕ್ಕಾಗಿ ಪರಿಶಿಷ್ಟ ಜಾತಿಯಿಂದ ಹೊರಗಿಡೋಕ್ಕಾಗೋದಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ. ಆದರೆ ಈಗಿನ ಬೆಳವಣಿಗೆಯ ಪ್ರಕಾರ ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡ್ತಾ ಇದೆ. ಅಲ್ಲಿ ಬೋವಿ ಮತ್ತು ಒಡ್ಡರ್ ಅಂತ ಹೇಳಿ ಪರ್ಟಿಕ್ಯುಲರಾಗಿ 2 ಅಂಶ ಇರಬೇಕಾಗಿತ್ತು. ಉಪಜಾತಿ ಅವರ ಕಂಪ್ಯೂಟರೈಸನ್ನು ಮಾಡಬೇಕಾದ್ರೆ ಅಥವಾ ಅವರೇನು ಇವತ್ತಿನ ಗಣತಂತ್ರದಲ್ಲಿ ಸೇರಿಸಬೇಕು, ಬೋವಿ ಮಾತ್ರ ಸೇರುತ್ತೆ ಅಂತ ಹೇಳಿ. ಬೋವಿ ಅಂತ ಅಷ್ಟು ಸೇರಿದ ಮೇಲೆ ಒಡ್ಡರು ಸೇರದೇ ಇದ್ದರೆ ಸ್ವಲ್ಪ ಟೆಕ್ನಿಕಲ್ ಆಗಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ.
ಅದರಲ್ಲೂ ಕೂಡ ಬೋವಿ ಅಂತ ಸೇರಿಸ್ಬೇಕಾದ್ರೆ BHOVI ಅಂತ ಹೇಳಿ ಇಲ್ಲಿವರೆಗೆ SC ಅಂತ ಕರ್ಕೊಂಡು ಬಂದಿದ್ದಾರೆ. ಆ BHOVIಯಲ್ಲಿ ಒಡ್ಡರ್ ಮಾತ್ರ SCಗೆ ಬರ್ತಾರೆ. ಇನ್ನು ಕೆಲವು ನಾರ್ತ್ ಕರ್ನಾಟಕದಲ್ಲಿ, ಕರಾವಳಿ ಪ್ರದೇಶದಲ್ಲಿ, ಉಡುಪಿ ಮಂಗಳೂರು ಈ ಪ್ರದೇಶದಲ್ಲಿ, ನಮ್ಮ ರಾಯಚೂರು ಆಂಧ್ರ ಬಾರ್ಡ್ರಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಅಲ್ಲಿ ಬೇರೆ ಬೆಸ್ತರು ಮತ್ತು ಗಂಗಮತ್ತಸ್ಥರು ಕೂಡ ಬೋವಿ ಅಂಥೇಳಿ ಸುಳ್ಳು ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಗಳು ನಮ್ಮ ಏನು ಸರ್ಕಾರದ ಅವಕಾಶ ಇದೆ ಅದು ಬೇರೆ ಸಮಾಜಕ್ಕೆ ಆಗಿ ನಮಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇವತ್ತಿನ ಏನು ಪ್ರೆಸ್ ಮೀಟ್ ಇದೆ ಕೂಡ ಅದೇ ಉದ್ದೇಶ, ಬೇರೆ ಇನ್ನೇನು ವಿಶೇಷವಾದ ಇದು ಕಾಳಜಿ ಇಲ್ಲ.